ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈಸ್ಟ್ ಸೋಡಾ ಏನೂ ಹಾಕದೆ ಆರೋಗ್ಯಕರವಾದ ಮುಳ್ಳು ಸೌತೆಕಾಯಿಯ ಬಾಣಲೆ ಹಪ್ಪ ಮತ್ತು ಗುಳಿ ಹಪ್ಪ ಮಾಡುವ ವಿಧಾನ ನೋಡುವ. ಇದರಲ್ಲಿ 3 ಕಪ್ ದೋಸೆ ರೈಸ್ ಇದೆ. ಇದನ್ನು 2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿ 5-6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಟ್ಟಿದ್ದೆ. ಈಗ ಅಕ್ಕಿ ಚೆನ್ನಾಗಿ ನೆಂದ ನಂತರ ಈಗ ಇದನ್ನು ಇನ್ನೊಮ್ಮೆ 2 ಸಲ ಅಥವಾ 3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದರ ನೀರನ್ನು ತೆಗೆದು ಇಟ್ಟಿದ್ದೇನೆ. ಈಗ ಈ ದೋಸೆ ರೈಸ್ ಜೊತೆನೆ 1 ಕಪ್ನಷ್ಟು ತೆಳು ಅವಲಕ್ಕಿ ಹಾಕ್ತಾ ಇದ್ದೇನೆ. 3 ಕಪ್ ರೈಸಿಗೆ ಅದೇ ಕಪ್ಪಲ್ಲಿ 1 ಕಪ್ನಷ್ಟು ತೆಳು ಅವಲಕ್ಕಿ ಹಾಕ್ತಾ ಇದ್ದೇನೆ. ಇದಕ್ಕೆ ತೆಳು ಅವಲಕ್ಕಿ ಹಾಕಬೇಕು, ದಪ್ಪ ಅವಲಕ್ಕಿ ಹಾಕೋದಲ್ಲ. ಇದನ್ನು ನೀರಿನಲ್ಲಿ ನೆನೆ ಹಾಕಬೇಕಾಗಿಲ್ಲ, ಡೈರೆಕ್ಟಾಗಿ ತೆಳು ಅವಲಕ್ಕಿಯನ್ನು ಹಾಕಿದ್ದೇನೆ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ತೆಂಗಿನ ತುರಿ ಮತ್ತು ಅವಲಕ್ಕಿ ಹಾಕಿದ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅವಲಕ್ಕಿ ನೆನೆಯಲಿಕ್ಕೆ ಈ ರೈಸಲ್ಲಿರುವ ನೀರೇ ಸಾಕಾಗ್ತದೆ. ಮತ್ತು ನಾವು ಇನ್ನೊಮ್ಮೆ ನೀರಿನಲ್ಲಿ ನೆನೆಸಿ ಏನಾದರೂ ಅವಲಕ್ಕಿ ಹಾಕಿದರೆ ಅದು ಗ್ರೈಂಡ್ ಮಾಡುವಾಗ ತುಂಬ ನೀರಾಗಿ ಬಿಡ್ತದೆ. ಯಾಕಂದರೆ ನಾವು ಕುಕ್ಕುಂಬರ್ ಯೂಸ್ ಮಾಡುವ ಕಾರಣ ಇದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ. ಹಾಗೆ ಇಲ್ಲಿ 2 ಮುಳ್ಳು ಸೌತೆಕಾಯಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ. ಇದರ ಸಿಪ್ಪೆ ತೆಗೆಯುವುದಿಲ್ಲ, ಸಿಪ್ಪೆ ತೆಗೆಯದೆ ಹಾಕ್ತಾ ಇದ್ದೇನೆ. ಬೇಕಿದ್ರೆ ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು. ಮುಳ್ಳು ಸೌತೆಕಾಯಿ ಹೆಳತು ಆದರೆ ಅದರ ಬೀಜ ಸಮೇತ ಹಾಕಿಕೊಳ್ಬಹುದು. ಇದು ಸ್ವಲ್ಪ ನೋಡಿ ಬೆಳ್ತಿದೆ, ಹಾಗಾಗಿ ನಾನು ಇದರ ಬೀಜ ಹಾಕ್ತಾ ಇಲ್ಲ. ಇದರ ಬೀಜವನ್ನು ತೆಗೆದು ಹಾಕ್ತೇನೆ. ಮುಳ್ಳು ಸೌತೆಕಾಯಿ ಕಟ್ ಮಾಡಿದ ನಂತರ 1 ತುಂಡು ತಿಂದು ನೋಡಬೇಕು. ಯಾಕೆಂದರೆ ಮುಳ್ಳು ಸೌತೆಕಾಯಿ ಒಮ್ಮೊಮ್ಮೆ ಕಹಿ ಬರ್ತದೆ. ಇದರ ಸಿಪ್ಪೆ ತೆಗೆದು ಮಾಡ್ಬೋದು, ಸಿಪ್ಪೆ ತೆಗೆಯೋದೇನು ಮಾಡ್ಬೋದು. ಸಿಪ್ಪೆ ತೆಗೆದರೆ ಹಿಟ್ಟು ಬಿಳಿ ಆಗಿ ಬರ್ತದೆ. ಸಿಪ್ಪೆ ತೆಗೆಯದೆ ಮಾಡಿದರೆ ಹಿಟ್ಟು ಲೈಟ್ ಗ್ರೀನ್ ಆಗಿ ಪಿಸ್ತಾ ಕಲರಲ್ಲಿ ಕಾಣ್ತದೆ. ನಾವು ಸಿಪ್ಪೆ ತೆಗೆದರೆ ಹಿಟ್ಟು ಬಿಳಿಯಾಗಿ ಬರ್ತದೆ, ಅಷ್ಟೇ ವ್ಯತ್ಯಾಸ. ಮುಳ್ಳು ಸೌತೆಕಾಯಿ ಎಲ್ಲವನ್ನು ಕಟ್ ಮಾಡಿದ ನಂತರ ಮೊದಲಿಗೆ ಮಿಕ್ಸಿ ಜಾರಿಗೆ ನಾನಿಲ್ಲಿ ಮುಳ್ಳು ಸೌತೆಕಾಯಿಯನ್ನು ಹಾಕಿ ಒಂದು ಅರ್ಧದಷ್ಟು ಹಾಕ್ತಾ ಇದ್ದೇನೆ. ಹಾಕಿದನ್ನು 1-2 ಸುತ್ತು ಗ್ರೈಂಡ್ ಮಾಡಿ ತರಬೇಕು. ಇದನ್ನು ಒಮ್ಮೆಲೆ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ 2 ಸಲ ಮಾಡಿ ನಾನು ಇದನ್ನೆಲ್ಲವನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದನ್ನು 1 ಸುತ್ತು ಗ್ರೈಂಡ್ ಮಾಡಿ ತಂದ ನಂತರ ಈಗ ಇದರ ಜೊತೆನೇ ನೆನೆಸಿಟ್ಟ ಅಕ್ಕಿ ಮತ್ತು ಅವಲಕ್ಕಿ, ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನೀರು ಹಾಕೋದು ಬೇಡ, ನೀರು ಹಾಕದೇ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು. ಈಗ 1-2 ಸುತ್ತು ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ಹಾಕೋದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದ ನಂತರ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು. ಸ್ವಲ್ಪವೂ ತರಿ ಆಗಿರಬಾರ್ದು, ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಬೇಕು. ನಾನಿಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಇದಕ್ಕೆ ನಾನು ಸ್ವಲ್ಪವೂ ನೀರು ಹಾಕಲಿಲ್ಲ, ಮುಳ್ಳು ಸೌತೆಕಾಯಿಯಲ್ಲಿದ್ದ ನೀರೇ ಸಾಕಾಯಿತು. ಹಾಗೆ ನೋಡಿದನು ನಾನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಇನ್ನೊಮ್ಮೆ 2ನೇ ಸಲ ಉಳಿದ ಎಲ್ಲವನ್ನು ಇದೇ ರೀತಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು. ಬೆಲ್ಲ ಹಾಕುವಾಗ ನಮ್ಮ ಸಿಹಿಗೆ ತಕ್ಕಾಗಿ ಬೆಲ್ಲ ಹಾಕ್ಬೋದು, ಅಥವಾ ಬೆಲ್ಲ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಈಗ 2ನೇ ಸಲ ಕೂಡ ಗ್ರೈಂಡ್ ಮಾಡಿ ಆಯಿತು. ಈಗ ಎಲ್ಲವನ್ನು ಒಟ್ಟಿಗೆ ಹಾಕಿದ ನಂತರ ಇದನ್ನು 2 ನಿಮಿಷದವರೆಗೆ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಸ್ವಲ್ಪ ಜಾಸ್ತಿ ಆಗಿ ಸಿಹಿ ಮಾಡಿಕೊಂಡ್ರೆ ಇದನ್ನು ತಿನ್ನಲಿಕ್ಕೆ ಚಟ್ನಿ ಬೇಕಾಗಿರೋದಿಲ್ಲ, ಹಾಗೆಯೇ ತಿನ್ಬೋದು, ತುಂಬಾ ಒಳ್ಳೆಯದಾಗ್ತದೆ. ಇದಕ್ಕೆ ಮೆಂತ್ಯ ಆಗಲಿ ಏಲಕ್ಕಿ ಆಗಲಿ ಏನೂ ಹಾಕೋದಿಲ್ಲ. ಮೆಂತ್ಯ ಅಥವಾ ಏಲಕ್ಕಿ ಹಾಕಿದರೆ ಅದರ ಪರಿಮಳವೇ ಜಾಸ್ತಿ ಬರ್ತದೆ. ಮೆಂತ್ಯ ಏಲಕ್ಕಿ ಹಾಕದೆ ಮಾಡಿದರೆ ಇದು ಹಪ್ಪ ಕಾಯುವಾಗ ಮುಳ್ಳು ಸೌತೆಕಾಯಿಯ ಪರಿಮಳ ಚೆನ್ನಾಗಿ ಬರ್ತದೆ ಮತ್ತು ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರ್ತದೆ. ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನು ಮುಚ್ಚಳ ಮುಚ್ಚಿ ಉದುಗು ಬರಲಿಕ್ಕೆ ಬಿಡಬೇಕು. ರಾತ್ರಿ ನಾವು ಮಲಗೋ ಹೊತ್ತಿಗೆ 9 ಗಂಟೆ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಟರೆ ಬೆಳಿಗ್ಗೆ 6-7 ಗಂಟೆಗೆ ಇದು ಉದುಗು ಬರ್ತದೆ. ಇದು ಚಳಿಯ ಟೈಮಲ್ಲಿ ಬೇಗನೆ ಉದುಗು ಬರಬೇಕಾದ್ರೆ ಇಡ್ಲಿ ಬೇಯಿಸುವ ಪಾತ್ರೆಯೊಳಗೆ ಈ ಹಿಟ್ಟಿನ ಪಾತ್ರೆಯನ್ನು ಇಟ್ಟು ಮುಚ್ಚಳ ಮುಚ್ಚಬೇಕು. ಆಗ ಬೇಗನೆ ಉದುಗು ಬರ್ತದೆ. ನೋಡಿ ಈ ರೀತಿ. ಒಂದು ವೇಳೆ ಸ್ವಲ್ಪ ಇಡ್ಲಿ ಪಾತ್ರೆಯನ್ನು 1-2 ನಿಮಿಷ ಬಿಸಿ ಮಾಡಿ ಆ ನಂತರ ಈ ಹಿಟ್ಟಿನ ಪಾತ್ರೆಯನ್ನು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಮುಚ್ಚಳ ಮುಚ್ಚಿದರೆ ಹಿಟ್ಟು ಬೇಗನೆ ಉದುಗು ಬರ್ತದೆ. ಈಗ ಇದನ್ನು ಬೆಳಿಗ್ಗೆ ತನಕ ಹಾಗೆ ಬಿಡುವ. ಮರುದಿನ ಬೆಳಿಗ್ಗೆ ನೋಡಿ ಮುಚ್ಚಳ ತೆಗೆದು ನೋಡುವ. ಹಿಟ್ಟು ನೋಡಿ ಚೆನ್ನಾಗಿ ಉದುಗು ಬಂದಿದೆ. ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಆದರೆ ಹಿಟ್ಟು ಇದು ಮೇಲೆ ಉಬ್ಬಿ ಬರುವುದಿಲ್ಲ, ಆದರೆ ಹಿಟ್ಟು ಉದುಗು ಬಂದಿದೆ ನೋಡಿ, ಕಾಣ್ತಾ ಉಂಟು ನೋಡಿ. ಮತ್ತು ಸ್ವಲ್ಪ ಹಿಟ್ಟು ಗಟ್ಟಿಯಾದಾಗೆ ಕೂಡ ಉಂಟು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು.
ಸರಿಯಾಗಿ ಒಮ್ಮೆ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪು ಹಾಕಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಹಿಟ್ಟು ನನಗೆ ಸ್ವಲ್ಪ ದಪ್ಪ ಇದ್ದ ಹಾಗೆ ಕಾಣ್ತಾ ಉಂಟು, ಅದಕ್ಕಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ತಾ ಇದ್ದೇನೆ. ನೀರು ನೋಡಿ ಹಾಕಿ, ಜಾಸ್ತಿ ನೀರು ಆಗಬಾರ್ದು. ಹಿಟ್ಟನ್ನು ದೋಸೆ ಹದಕ್ಕೆ ಮಾಡಿದರೆ ಆಯಿತು, ತುಂಬ ನೀರಾಗಿ ಮಾಡಬಾರ್ದು. ತುಂಬ ದಪ್ಪ ಇದ್ದರೆ ಕೂಡ ಆಪ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಹಿಟ್ಟಿದ್ದು ಕಲರ್ ನೋಡಿ ಪಿಸ್ತಾ ಕಲರಲ್ಲಿ ಕಾಣ್ತಾ ಉಂಟು. ಮುಳ್ಳು ಸೌತೆಕಾಯಿಯ ಸಿಪ್ಪೆ ತೆಗೆಯದೆ ಮಾಡಿದರೆ ಈ ರೀತಿ ಕಲರ್ ಬರ್ತದೆ ನೋಡಿ. ಈಗ ಬಾಣಲೆ ಹಪ್ಪ ಮಾಡಲಿಕ್ಕೆ ನಾನಿಲ್ಲಿ ಬಾಣಲೆಯನ್ನು ಬಿಸಿಯಾಗಲು ಇಟ್ಟಿದ್ದೇನೆ. ಇದಕ್ಕೆ 1 ಚಮಚದಷ್ಟು ತುಪ್ಪ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕ್ತಾ ಇದ್ದೇನೆ. ಎಳ್ಳು ಇದ್ದರೆ ಹಾಕಿಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಮಾಡಿ. ಕಪ್ಪು ಎಳ್ಳು ಹಾಕಿದರೆ ನೋಡಲಿಕ್ಕೂ ಚೆನ್ನಾಗಿರ್ತದೆ, ಹಾಗೆ ತಿನ್ನುವಾಗ ಕೂಡ ರುಚಿ ಬರ್ತದೆ. ಈಗ ಇದನ್ನು ಹಾಕಿದ ನಂತರ ಆನಂತರ ಇದಕ್ಕೆ 2 ಚಮಚದಷ್ಟು ಹಿಟ್ಟನ್ನು ಹಾಕಿ ಮುಚ್ಚಳವನ್ನು ಮುಚ್ಚಬೇಕು. 1 ನಿಮಿಷ ಮುಚ್ಚಳ ಮುಚ್ಚಿದ ನಂತರ ಮುಚ್ಚಳ ತೆಗೆದು ಇದನ್ನು ಮಗುಚಿ ಹಾಕಬೇಕು. ಮಗುಚಿ ಹಾಕಿದ ನಂತರ ಇನ್ನೊಮ್ಮೆ ಇದಕ್ಕೆ 1 ಚಮಚದಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಳ್ಬೇಕು. ಈಗ ಮುಚ್ಚಳ ಮುಚ್ಚಿ ಇನ್ನೊಂದು ನಿಮಿಷ ಹಾಗೆಯೇ ಬಿಡಬೇಕು. ಈಗ 1 ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡಿ, ಬಾಣಲೆ ಹಪ್ಪ ಇಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟಾಗಿ ಬರ್ತದೆ ಮತ್ತು ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರ್ತದೆ. ಮಕ್ಕಳಿಗೆ ಕೂಡ ತುಂಬಾ ಖುಷಿ ಆಗ್ತದೆ. ಸ್ವಲ್ಪ ಸಿಹಿ ಮಾಡಿದರೆ ಇದನ್ನು ತಿನ್ನಲಿಕ್ಕೆ ಚಟ್ನಿ ಬೇಕಾಗಿಲ್ಲ. ಈ ರೀತಿ ಮಾಡಿದ ಹಿಟ್ಟು ಹುಳಿ ಆಗುವುದಿಲ್ಲ. ಮತ್ತು ಇದೇ ಹಿಟ್ಟಿನಿಂದ ದೋಸೆಯನ್ನು ಕೂಡ ಮಾಡ್ಬೋದು. ದೋಸೆ ಮಾಡುವಾಗ ತೆಳುವಾಗಿ ಮಾಡಿ 2 ಕಡೆ ಚೆನ್ನಾಗಿ ಕಾಯಿಸಿಕೊಳ್ಬೇಕು. ತುಂಬಾ ತಿನ್ನಲಿಕ್ಕೆ ರುಚಿ ಆಗ್ತದೆ. ಒಂದು ಸಲ ಮಾಡಿ ನೋಡಿ. ಹಾಗೆ ಇಲ್ಲಿ ಗುಳಿ ಹಪ್ಪ ಮಾಡಲಿಕ್ಕೆ ಕಾವಲಿಯನ್ನು ಇಟ್ಟಿದ್ದೇನೆ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿಕೊಳ್ಬೇಕು. ಆ ನಂತರ ಎಲ್ಲದಕ್ಕೂ ನೋಡಿ ಈ ರೀತಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕ್ತಾ ಇದ್ದೇನೆ. ಕಪ್ಪು ಎಳ್ಳು ಹಾಕಿದ ನಂತರ ಇದಕ್ಕೆ ಹಿಟ್ಟನ್ನು ಹಾಕಿಕೊಳ್ಬೇಕು. ನೋಡಿ, ನಾನು 3/4 ಅಂಶದಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೇನೆ, ಫುಲ್ಲು ಹಾಕ್ತಾ ಇಲ್ಲ. ಅದು ಒಬ್ಬಿ ಬರುವಾಗ ಮೇಲೆ ಬರ್ತದೆ, ಹಾಗಾಗಿ 3/4 ಅಂಶ ಹಾಕಿದರೆ ಆಯಿತು. ಹಾಕಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿದನ್ನು 1 ನಿಮಿಷ ಹಾಗೆ ಬಿಡಬೇಕು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇರಲಿ, ಜಾಸ್ತಿ ಫಾಸ್ಟ್ ಇಡಲಿಕ್ಕಿಲ್ಲ. ಈಗ 1 ನಿಮಿಷದ ನಂತರ ಮುಚ್ಚಳ ತೆಗೆದಿದ್ದನ್ನು ಮಗುಚಿ ಹಾಕಬೇಕು. ಈ ರೀತಿ ಮಾಡಿದ ಮುಳ್ಳು ಸೌತೆಕಾಯಿಯ ಗುಳಿ ಹಪ್ಪ ತುಂಬಾ ಸಾಫ್ಟಾಗಿ ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ಈ ರೀತಿ ಮಾಡಿ ತಿನ್ನದವರು ಒಂದು ಸಲ ಖಂಡಿತ ಮಾಡಿ ತಿನ್ನಿ. ತುಂಬಾ ರುಚಿಯಾದ ಆರೋಗ್ಯಕರವಾದ ರೆಸಿಪಿ. ಇದನ್ನು ಚಟ್ನಿ ಜೊತೆನೂ ತಿನ್ಬೋದು, ಅಥವಾ ಸ್ವಲ್ಪ ಬೆಲ್ಲ ಜಾಸ್ತಿ ಆಗಿ ಸಿಹಿಯಾಗಿ ಮಾಡಿದರೆ ಚಟ್ನಿ ಇಲ್ಲದೇನೂ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.